ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ಏನಪ್ಪ ಅಂದರೆ ಬ್ರಿಟಿಷ್ ಶಿಕ್ಷಣದ ಒಂದು ಪರಿಣಾಮಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇವನು ಈ ಮೆಕಾಲೆ ನೀಡಿದಂಥ ವರದಿ ಯಾವಾಗ 1835ರಲ್ಲಿ ನೀಡ್ತಾ ಹೋಗ್ತಾನೆ. ಜೊತೆಗೆ ಚಾರ್ಲ್ಸ್ ವುಡ್ನ ವರದಿ 1854ರಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಕ್ರಿಯೆಗಳು ಮತ್ತು ವಾರನ್ ಹೆಸ್ಟಿಂಗ್ಸ್ ಅವರು ಕಲ್ಕತ್ತಾ ಮದ್ರಾಸವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಜೋನಾಥನ್ ಡಂಕನ್ರವರು ಬನಾರಸ್ಸಿನೊಳಗೆ ಸಂಸ್ಕೃತ ಕಾಲೇಜನ್ನು ಓಪನ್ ಮಾಡ್ತಾ ಹೋಗ್ತಾರೆ. ಈ ಒಂದು ಶಿಕ್ಷಣದೊಳಗೆ ಏನಾಗ್ತಾ ಹೋಗ್ತೈತಿ, ಪರಿವರ್ತನೆ ಆಗ್ತಾ ಹೋಗ್ತೈತಿ, ಬದಲಾವಣೆ ಆಗ್ತಾ ಹೋಗ್ತೈತಿ. ಹೀಗಾಗಿ ಈ ಬ್ರಿಟಿಷ್ ಶಿಕ್ಷಣದ ಒಂದು ಪರಿಣಾಮಗಳು ಯಾವ ರೀತಿ ಆದವು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಏನಪ್ಪ ಅಂದರೆ ಈ ಒಂದು ಶಿಕ್ಷಣದ ಒಂದು ಪರಿಣಾಮವಾಗಿ ಭಾರತೀಯರಲ್ಲಿ ಏನಾಗ್ತಾ ಹೋಯಿತು, ಆಧುನಿಕತೆ ಬೆಳ್ತಾ ಹೋಯಿತು, ಜಾತ್ಯತೀತತೆ ಬೆಳ್ತಾ ಹೋಯಿತು, ಪ್ರಜಾಪ್ರಭುತ್ವ ಬೆಳ್ತಾ ಹೋಯಿತು, ವೈಜ್ಞಾನಿಕ ಆಲೋಚನೆಗಳು ಬೆಳ್ತಾ ಹೋದವು. ಇವುಗಳ ಒಂದು ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಬೆಳೆಸಿಕೊಳ್ಳಲು ಏನಾಗ್ತಾ ಹೋದು, ಈ ಒಂದು ಶಿಕ್ಷಣದ ಮೂಲಕ ಸಾಧ್ಯವಾಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು. ಯಾಕಪ್ಪ ಅಂದ್ರೆ ಈ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಯಾಕೆ ದೊರೀತಪ್ಪ ಅಂದರೆ, ಈ ಒಂದು ಭಾಷೆಗಳು ಬೆಳಿಬೇಕಂದ್ರೆ ಅಲ್ಲಿ ಆ ವ್ಯಕ್ತಿಗಳು ಏನಾಗಬೇಕು, ಅಕ್ಷರಸ್ಥರ ಆಗಬೇಕು. ಹಾಗೆ ಶಿಕ್ಷಣದ ಮೂಲಕ ಏನಾಗ್ತದಪ್ಪ ಅಂದ್ರೆ ಸ್ಥಳೀಯ ಭಾಷೆಗಳು ಏನಾದವು ಪ್ರೋತ್ಸಾಹ ದೊರಕಿ ಸಾಹಿತ್ಯ ರಚನೆಗೆ ಏನಾಗ್ತದಪ್ಪ ಅಂದ್ರೆ ಪ್ರೋತ್ಸಾಹ ಬೆಳೀತಾ ಇತ್ತು. ಅಂದರೆ ಎಲ್ಲರಿಗೂ ಆ ಅಕ್ಷರಸ್ಥರನ್ನು ಮಾಡ್ತಾ ಹೋದರು. ಈ ಅಕ್ಷರಸ್ಥರು ಮಾಡೋದ್ರಿಂದ ಸ್ಥಳೀಯ ಭಾಷೆಗಳಿದ್ದಂಥ ಸಾಹಿತ್ಯ ರಚನೆ ಏನಾಗ್ತಾ ಹೋದು, ಬೆಳ್ತಾ ಹೋದು. ಇದರಿಂದ ವಿದ್ಯಾವಂತ ವರ್ಗದ ಒಂದು ಆಲೋಚನಾ ಕ್ರಮದಲ್ಲಿ ಏಕತೆಯ ಒಂದು ಸ್ವರೂಪವನ್ನು ಕಾಣ್ತಾ ಹೋದ್ವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ. ಆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ಳಲು ಪ್ರಾರಂಭವಾದವು. ಯಾವಾಗ ನಮ್ಮ ದೇಶದ ಯುವಕರು, ವ್ಯಕ್ತಿಗಳು ಏನು ಶಿಕ್ಷಣವನ್ನು ಪಡಿತಾ ಹೋದ್ರು, ಆ ಬ್ರಿಟಿಷರ ಒಂದು ದುರಾಡಳಿತದ ಬಗ್ಗೆ ಆ ವೃತ್ತಪತ್ರಿಕೆಗಳಲ್ಲಿ ಏನು ಮಾಡ್ತಾ ಹೋದ್ರಪ್ಪ ಅಂದ್ರೆ ಬರೆಯಲು ಆರಂಭ ಮಾಡ್ತಾ ಹೋದ್ರು. ಅವರು ಮಾಡ್ತಂಥ ದುರಾಡಳಿತದ ಬಗ್ಗೆ, ಅನ್ಯಾಯದ ಬಗ್ಗೆ ಎಲ್ಲಿ ಬರ್ತಾ ಅದನ್ನು ವೃತ್ತಪತ್ರಿಕೆಗಳಲ್ಲಿ ಬರಿತಾ ಹೋಗಿ ಜನರಿಗೆ ಹಂಚುತ್ತಾ ಇದ್ರು. ಈ ವಿಶೇಷವಾಗಿ ಈ 19ನೇ ಶತಮಾನದ ಒಂದು ಉತ್ತರಾರ್ಧದಲ್ಲಿ ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಸಾಧ್ಯವಿತ್ತು. ಅದೇ ಹೇಳಿದೆ, ಏನು ಮಾಡ್ತಾ ಇದ್ರು, ಆ ಬ್ರಿಟಿಷರ ಬಗ್ಗೆ ವಿಮರ್ಶಾತ್ಮಕವಾಗಿ ಬರಿತಾ ಹೋದ್ರು. ಯಾವುದರ ಮೂಲಕ, ಈ ಶಿಕ್ಷಣದ ಪರಿಣಾಮದ ಮೂಲಕ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲು ಆರಂಭವಾದವು. ತದನಂತರದಲ್ಲಿ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಹುಟ್ಟಿಕೊಂಡು ಏನಾಗ್ತಾವು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸುಧಾರಣಾ ಚಳುವಳಿ ಹುಟ್ಟುಕೊಡ್ತಾ ಹೋದು. ಯಾರು ರಾಜಾ ರಾಮ್ ಮೋಹನ್ ರಾಯ್ ಅವರು ಅನೇಕ ಅನಿಷ್ಟ ಪದ್ಧತಿಗಳನ್ನು ತೆಗೆದುಹಾಕ್ತಾ ಹೋಗ್ತಾರೆ. ಏನದು ಸತಿ ಪದ್ಧತಿಯನ್ನು ತೆಗೆದುಹಾಕ್ತಾ ಹೋಗ್ತಾರೆ. ಸತಿ ಸಹಗಮನ ಪದ್ಧತಿ ಮತ್ತು ವಿಧವಾ ಪುನರ್ವಿವಾಹ ಪದ್ಧತಿ, ಅನೇಕ ಪದ್ಧತಿಗಳನ್ನು, ಜೊತೆಗೆ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳುವಳಿಗೂ ಏನು ಮಾಡ್ತಾ ಹೋದು, ಈ ಶಿಕ್ಷಣದ ಮೂಲಕ ಏನು ಮಾಡ್ತಾ ಹೋದು, ಹುಟ್ಕೊಳ್ತಾ ಹೋದು. ತದನಂತರದಲ್ಲಿ ಜೆ.ಎಸ್. ಮಿಲ್, ರೋಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತ ಆಲೋಚನಾ ಕ್ರಮದಲ್ಲಿ ಏನಾದರೂ ನಾವೀನ್ಯತೆಯನ್ನು ತರ್ತಾ ಹೋದು. ಎಲ್ಲಿ ರೋಸೋದು ಇದು ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಒಂದು ಕೃತಿ ಬರ್ತೈತಿ. ಆ ಒಂದು ಕೃತಿಯ ಮೂಲಕ ಆ ಜನರಲ್ಲಿ ಏನು ಮಾಡ್ತಾ ಹೋಗ್ತಾನೆ, ಆ ಹುರಿದುಂಬಿಸುವಂಥ ಲೇಖನಗಳನ್ನು ಬರಿತಾ ಹೋಗ್ತಾರೆ. ಯಾರು, ಮಿಲ್ಲು, ರೂಸೋ, ಮಾಂಟೆಸ್ಕೋರವರು ತಮ್ಮ ಒಂದು ಚಿಂತನೆಗಳ ಮೂಲಕ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಹೊಸತನವನ್ನು ತರ್ತಾ ಹೋಗ್ತಾರೆ. ಯಾರ ಚಿಂತನೆಗಳು, ರೂಸೋ, ಮಾಂಟೆಸ್ಕೋರವರ ಒಂದು ಚಿಂತನೆಗಳನ್ನು ನೋಡ್ತಾ ಹೋಗ್ತೀವಿ. ಜಗತ್ತಿನಾದ್ಯಂತ ನಡೆಯುತ್ತಿದ್ದಂಥ ಈ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಗ್ತಾ ಹೋಯಿತು. ಯಾಕಪ್ಪ ಅಂದ್ರೆ ಎಲ್ಲರೂ ಅಕ್ಷರಸ್ಥರಾಗಿದ್ದು ಜಗತ್ತಿನಾದ್ಯಂತ ನಡೀತಿದ್ದಂಥ ಏನೆಲ್ಲ ಸ್ವಾತಂತ್ರ್ಯ ಚಳುವಳಿಗಳ ಒಂದು ಪ್ರಭಾವವು ಭಾರತೀಯರ ಮೇಲೆ ಏನಾಗ್ತಾ ಹೋದು, ಆ ಒಂದು ಪ್ರಭಾವ ಬೀರ್ತಾ ಹೋದು.
ತದನಂತರದಲ್ಲಿ ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಏನು ಮಾಡ್ತಾರೋ ತಿಳ್ಕೊಳಕ್ಕೆ ಸಾಧ್ಯವಾಯಿತು. ಏನು ನಮ್ಮ ಹಿಂದಿನ ಕಥಕಾಲದ ಘಟನೆಗಳಾಗಿರ್ಬೋದು, ಪುರಾತತ್ವ ಇಲಾಖೆ ಆಗಿರ್ಬೋದು, ಮತ್ತು ಸಾಂಸ್ಕೃತಿಕ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ, ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅರಿತುಕೊಳ್ಳೋಕೆ ಏನಾಗ್ತೈತಿ, ಈ ಶಿಕ್ಷಣದ ಮೂಲಕ ತಿಳ್ಕೊಳ್ಳೋಕೆ ಪ್ರಾರಂಭ ಆಗ್ತೈತಿ. ಒಟ್ಟಾರೆಯಾಗಿ ಈ ಒಂದು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನಾಗ್ತಾವಪ್ಪ ಅಂದ್ರೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳೋಕೆ ಸಾಧ್ಯ ಆಗ್ತೈತಿ. ಈ ಒಂದು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಏನಾಗ್ತೈತಪ್ಪ ಅಂದ್ರೆ ಪ್ರೋತ್ಸಾಹ ದೊರೀತಾ ಹೋಗ್ತೈತಿ. ಇದರಿಂದ ವಿದ್ಯಾವಂತನ ಒಂದು ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತಾ ರೂಪವನ್ನು ಕಾಣ್ತಾವೆ. ಜೊತೆಗೆ ಅನೇಕ ವೃತ್ತಪತ್ರಿಕೆಗಳು ಹುಟ್ಕೊಳ್ತಾ ಹೋದವು. ಆ ವೃತ್ತಪತ್ರಿಕೆಗಳ ಮೂಲಕ ಬ್ರಿಟಿಷರ ಒಂದು ದುರಾಡಳಿತದ ಬಗ್ಗೆ ವಿಮರ್ಶಾತ್ಮಕವಾಗಿ ಏನು ಮಾಡ್ತಾ ಹೋದ್ರು, ಬರಿತಾ ಹೋದರು. ತದನಂತರದಲ್ಲಿ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಕೊಳ್ತಾ ಹೋದವು. ರೂಸೋ, ಮಾಂಟೆಸ್ಕ್ಯೂ, ಮಿಲ್ರವರ ಚಿಂತನೆಗಳು, ಆ ಒಂದು ಚಿಂತನೆಗಳ ಪ್ರಭಾವ ಭಾರತೀಯರ ಮೇಲೂ ಕೂಡ ಆಗ್ತಾ ಹೋದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದಂಥ ಈ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ಪ್ರಭಾವ ಬೀರ್ತಾ ಹೋದವು. ಈ ಭಾರತೀಯರು ತಮ್ಮ ಒಂದು ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಕೆ ಪ್ರಾರಂಭ ಮಾಡ್ತಾ ಹೋದ್ರು. ಇವಿಷ್ಟು ಏನಪ್ಪ ಅಂದ್ರೆ ಬ್ರಿಟಿಷ್ ಶಿಕ್ಷಣದ ಒಂದು ಪರಿಣಾಮಗಳ ಬಗ್ಗೆ ನೋಡ್ತಾ ಹೋದ್ವಿ. ಜೊತೆಗೆ ಇನ್ನು ಪರಿಣಾಮಕಾರಿ ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ಆಂಗ್ಲ ಭಾಷೆ ಏನಾಗ್ತೈತಿ, ಪ್ರಮುಖವಾಗಿ ಬೆಳವಣಿಗೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆ ಆಧುನಿಕ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಆಗ್ತಾ ಹೋಗ್ತವೆ. ಆಡಳಿತದಲ್ಲಿ ಲಿಖಿತ ದಾಖಲೆಗಳು ಬರ್ತಾ ಹೋಗ್ತವೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತು ರಾಷ್ಟ್ರೀಯತೆಯ ಉದಯವನ್ನು ಕಾಣ್ತಾ ಹೋಗ್ತೀವಿ. ಅಸಮಾನತೆಯ ಹೆಚ್ಚಳ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳ ಬಗ್ಗೆ ಆಗ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.